ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಅವಧಿಗೆ ಮುಂಚೆ ಬಂತು ಮುಂಗಾರು. ಕರ್ನಾಟಕಕ್ಕೆ ರೆಡ್ ಅಲರ್ಟ್. ಬರುತ್ತೆ ಭಾರಿ ಮಳೆ. ನಮಸ್ಕಾರ ಸ್ನೇಹಿತರೆ. ಬರೋಬ್ಬರಿ 16 ವರ್ಷಗಳ ನಂತರ ಮೇ ತಿಂಗಳ ಕೊನೆ ವಾರ ಬರೋಕ್ಕೂ ಮುಂಚೆ ಮುಂಗಾರು ಮಳೆ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಆಶ್ಚರ್ಯ ಅಂದ್ರೆ ಮುಂಗಾರು ಮಾರುತಗಳು ಈ ಬಾರಿ ಕೇರಳ ಹಾಗೂ ಈಶಾನ್ಯ ರಾಜ್ಯಗಳಿಗೂ ಒಂದೇ ಬಾರಿ ಆಗಮಿಸಿವೆ. ಭಾರತದ ಹವಾಮಾನ ಇಲಾಖೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಮುಂದಿನ 3 ದಿನ ಭಾರಿ ಮಳೆಯಾಗುತ್ತೆ ಅಂತ ರೆಡ್ ಅಲರ್ಟ್ ಕೊಟ್ಟಿದೆ. ಅಸಲಿಗೆ ಮುಂಗಾರು ಮಳೆ ಈ ಬಾರಿ ಬೇಗ ಬಂದಿರೋದ್ಯಾಕೆ? ಈ ಹಿಂದೆ ಯಾವಾಗೆಲ್ಲ ಈ ರೀತಿಯಾಗಿದೆ? ಈ ವರ್ಷ ಯಾವ ರೀತಿ ಮಳೆಯಾಗೋ ನಿರೀಕ್ಷೆ ಇದೆ? ಎಲ್ಲವನ್ನೂ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಅವಧಿಗೆ ಮುಂಚೆ ಮುಂಗಾರು. ಎಸ್ ಸ್ನೇಹಿತರೆ, ಭಾರತದ ರೈತರ ಜೀವಾಳ ನೈಋತ್ಯ ಮುಂಗಾರು ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಮಳೆ ಮೇ 24ನೇ ತಾರೀಕು ಅಧಿಕೃತವಾಗಿ ಭಾರತಕ್ಕೆ ಆಗಮಿಸಿದೆ. ಸಾಮಾನ್ಯವಾಗಿ ಹೊಸ ತಿಂಗಳಿಗೆ ಸರಿಯಾಗಿ ಜೂನ್ 1ನೇ ತಾರೀಕು ಬರಬೇಕಿತ್ತು. ಆದ್ರೆ 8 ದಿನ ಮುಂಚೆನೆ ಮೇ 24ಕ್ಕೆ ಎಂಟ್ರಿ ಕೊಟ್ಟಿರೋದಾಗಿ ಹವಾಮಾನ ಇಲಾಖೆ ಹೇಳಿದೆ. ರಾಜ್ಯಾದ್ಯಂತ ಕಳೆದ 1 ವಾರದಿಂದಲೇ ಮಳೆ ಚೆಲ್ಲಾಟ ಆಡ್ತಿದ್ರು. ಈಗ ಅಧಿಕೃತವಾಗಿ ಮಳೆಗಾಲ ಶುರುವಾಗಿದೆ. ಇದಕ್ಕೆ ಮುಂಚೆ 2009ರಲ್ಲಿ ಮೇ 23ನೇ ತಾರೀಖೆ ಮಾನ್ಸೂನ್ ಆಗಮನ ಆಗಿತ್ತು. ಅದು ಬಿಟ್ರೆ ದಾಖಲಿತ ಇತಿಹಾಸದಲ್ಲಿ 1990ರಲ್ಲಿ ಮೇ 19ನೇ ತಾರೀಖು ಮಾನ್ಸೂನ್ ಆಗಮನ ಆಗಿತ್ತು. ಅವೆರಡು ಸಂದರ್ಭ ಬಿಟ್ರೆ ಇಷ್ಟು ಬೇಗ ಮುಂಗಾರು ಆಗಮನ ಆಗಿರಲಿಲ್ಲ. ಸೊ ಕಳೆದ 5.5 ದಶಕಗಳ ದಾಖಲೆ ಪ್ರಕಾರ ಇದು 3ನೇ ಅತಿ ವೇಗದ ಮಾನ್ಸೂನ್. ಈ ವರ್ಷ ಸಮುದ್ರದಲ್ಲೂ ಭಾರತದ ಭೂಖಂಡದ ಮೇಲೂ ಮಾನ್ಸೂನ್ ಆಗಮನಕ್ಕೆ ಬೇಗನೆ ವಾತಾವರಣ ಸೆಟ್ ಆಗಿತ್ತು. ಅರಬ್ಬಿ ಸಮುದ್ರ ಹಾಗೂ ಪಶ್ಚಿಮ ಕರಾವಳಿಯಲ್ಲಿ, ಅದರಲ್ಲೂ ವಿದರ್ಭ ಪ್ರದೇಶದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಸೃಷ್ಟಿಯಾಗಿತ್ತು. ಹೀಗೆ ಸಾಕಷ್ಟು ಕಾರಣಗಳಿಂದ ಈ ಬಾರಿ ಮಾನ್ಸೂನ್ ಬೇಗ ಬಂದಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಮಾನ್ಸೂನ್ ಮಾರುತಗಳು ಮೇ 13ನೇ ತಾರೀಖಿಗೆ ದಕ್ಷಿಣ ಅಂಡಮಾನ್ ಸಮುದ್ರಕ್ಕೆ ಎಂಟ್ರಿ ಕೊಡೋ ಮೂಲಕ ಭಾರತಕ್ಕೂ ಬೇಗನೆ ಬರೋ ಸೂಚನೆ ಕೊಟ್ಟಿದ್ವು. ಒಂದೇ ದಿನ ಕೇರಳ ಈಶಾನ್ಯಕ್ಕೆ ಎಂಟ್ರಿ. ಸಾಮಾನ್ಯವಾಗಿ ಜೂನ್ 1ನೇ ತಾರೀಖು ಮಾನ್ಸೂನ್ ಮಾರುತಗಳು ಕೇರಳಗೆ ಬಂದ್ರೂ ಉತ್ತರ ಭಾರತ ತಲುಪೋ ಹೊತ್ತಿಗೆ ಜೂನ್ 5, 6, 10 ಆಗ್ತಿತ್ತು. ಆದ್ರೆ ಬಹಳ ವರ್ಷಗಳ ನಂತರ ಸತತ 2ನೇ ಬಾರಿಗೆ ಮಾನ್ಸೂನ್ ಮಳೆ ಇಡೀ ದೇಶಕ್ಕೆ ಚಾಚಿದೆ. ಕಳೆದ ವರ್ಷ ಕೂಡ ಮೇ 30ರಂದು ಒಂದೇ ದಿನ ಕೇರಳ ಹಾಗೂ ಈಶಾನ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು. ಈ ಬಾರಿ 1 ವಾರ ಮುಂಚೆನೆ 2 ಕಡೆ ಮಾನ್ಸೂನ್ ಮಳೆಯಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಬಾರಿ ಮೊದಲನೇ ದಿನವೇ ಕರ್ನಾಟಕದ ಕೆಲವು ಭಾಗಗಳಿಗೆ ಜೊತೆಗೆ ಇಡೀ ತಮಿಳುನಾಡಿಗೂ ಮಾನ್ಸೂನ್ ಮುತ್ತಿಕ್ಕಿದೆ. ಇದು ಒಂದೇ ಬಾರಿಗೆ ದೇಶವ್ಯಾಪಿ ಮಳೆಯಾಗೋ ಮುನ್ಸೂಚನೆ ಅಂತೇಳಲಾಗ್ತಿದೆ. ಕರ್ನಾಟಕಕ್ಕೆ ರೆಡ್ ಅಲರ್ಟ್. ಹವಾಮಾನ ಇಲಾಖೆ ಕರ್ನಾಟಕದ ಕರಾವಳಿ ಭಾಗಕ್ಕೆ ರೆಡ್ ಅಲರ್ಟ್ ಜಾರಿ ಮಾಡಿದೆ. ಮೇ 26, 27ರಂದು ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೆ. ಭಾರಿ ಮಳೆಯಾಗೋ ನಿರೀಕ್ಷೆ ಇದೆ. ಯಾಕಂದ್ರೆ ಮೇ 24ರಂದು ಮುಂಗಾರು ಮಳೆಯ ನಾರ್ದರ್ನ್ ಲಿಮಿಟ್ ಅಂದ್ರೆ ಉತ್ತರದ ಅಂಚು ಕರ್ನಾಟಕ, ಕಾರವಾರ, ಶಿವಮೊಗ್ಗ ಮೇಲೆ ಹಾದು ಹೋಗಿದೆ. ಇದರ ಬೆನ್ನಲ್ಲೇ ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ಭಾರಿ ಮಳೆಯಾಗೋ ಮುನ್ಸೂಚನೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಮೇ 27ರ ನಂತರಾನೂ ರಾಜ್ಯ ಕರಾವಳಿಗೆ ಆರೆಂಜ್ ಅಲರ್ಟ್ ಇದೆ. ಉಳಿದಂತೆ ಕೇರಳ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಗೋವಾ, ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗೋ ನಿರೀಕ್ಷೆ ಇದೆ. ಜೊತೆಗೆ ಮುಂದಿನ 3 ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದ ಒಳನಾಡಿಗೆ ಮುಂಗಾರು ಆಗಮನಕ್ಕೆ ಅನುಕೂಲಕರ ವಾತಾವರಣ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬೆಂಗಳೂರಿಗರಿಗೆ ಸದ್ಯಕ್ಕೆ ಮಳೆಯಿಂದ ಬಿಡುವು ಸಿಗೋದು ಅನುಮಾನ. ಇನ್ನು ಒಟ್ಟಾರೆಯಾಗಿ ಈ ವರ್ಷ ಕರ್ನಾಟಕದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಬರಬಹುದು ಅಂತ IMD ಪ್ರೆಡಿಕ್ಟ್ ಮಾಡಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ₹1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್
ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಾಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ದಕ್ಷಿಣ ಒಳನಾಡಿಗೆ ನಾರ್ಮಲ್ ಮಳೆ, ಉತ್ತರ ಒಳನಾಡಿಗೆ ಜೋರು ಮಳೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಕರ್ನಾಟಕದ ದಕ್ಷಿಣ ಒಳನಾಡಿಗೂ ಮೇ 25ರಿಂದ 27ರವರೆಗೆ ರೆಡ್ ಅಲರ್ಟ್ ಇದೆ. ಅದಾದ ನಂತರಾನು 4 ದಿನ ಆರೆಂಜ್ ಅಲರ್ಟ್ ಇದೆ. ಇನ್ನು ಈ ವರ್ಷ ಒಟ್ಟಾರೆಯಾಗಿ ದಕ್ಷಿಣ ಒಳನಾಡಿನಲ್ಲಿ ರೆಗ್ಯುಲರ್ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಂದ್ರೆ ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೋಲಾರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು ಹಾಗೂ ರಾಮನಗರ ಮತ್ತು ಮಂಡ್ಯದಲ್ಲಿ ಪ್ರತಿ ವರ್ಷದಂತೆ ನಾರ್ಮಲ್ ಮಳೆಯಾಗುವ ನಿರೀಕ್ಷೆ ಇದೆ. ಉಳಿದಂತೆ ಉತ್ತರ ಒಳನಾಡಿನಲ್ಲಿ ಮೇ 26, 27ಕ್ಕೆ ಆರೆಂಜ್ ಅಲರ್ಟ್ ಇದೆ. ಜೊತೆಗೆ ಈ ವರ್ಷ ಉತ್ತರ ಒಳನಾಡಿಗೆ ಜೋರು ಮಳೆಯ ನಿರೀಕ್ಷೆ ಇದೆ. ಧಾರವಾಡ, ಬೆಳಗಾವಿ, ಗದಗ, ಬಾಗಲಕೋಟೆ, ಕಲಬುರಗಿ, ಬೀದರ್, ಕೊಪ್ಪಳ, ವಿಜಯಪುರ, ಹಾವೇರಿ, ಯಾದಗಿರಿ, ರಾಯಚೂರು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಲಿದೆ ಅಂತ ಹೇಳಿದೆ. ಅದರಲ್ಲೂ ಮುಂದಿನ 7 ದಿನಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಬಿರುಗಾಳಿ ಸಮೇತ ಜೋರು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅದರಲ್ಲೂ ಬಾಗಲಕೋಟೆ, ಗದಗ, ಕೊಪ್ಪಳ ಹಾಗೂ ವಿಜಯಪುರದಲ್ಲಿ ಮುಂದಿನ 2 ದಿನಗಳಲ್ಲಿ ಬಿರುಗಾಳಿ ಸಮೇತ ಮಳೆ ಬರೋ ಸಾಧ್ಯತೆ ಇದೆ. ಉಳಿದಂತೆ ಬೆಂಗಳೂರಿನಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದ ಬಿರುಗಾಳಿ ಸಮೇತ ಮಳೆ ಬರೋ ಸಾಧ್ಯತೆ ಇದ್ದು, ಟೆಂಪರೇಚರ್ 21 ಡಿಗ್ರಿವರೆಗೂ ಕುಸಿಯೋ ನಿರೀಕ್ಷೆ ಇದೆ. ಸೊ ಈಗಾಗಲೇ ಮೇ ತಿಂಗಳಲ್ಲಿ ಇತಿಹಾಸದಲ್ಲೇ ದಾಖಲೆ ಮಳೆ ಕಂಡಿರೋ ಬೆಂಗಳೂರನ್ನ ಮುಂಗಾರು ಮಳೆ ಇನ್ನಷ್ಟು ತೊಳೆಯೋ ಸಾಧ್ಯತೆ ಇದೆ. ಇನ್ನು ಒಟ್ಟಾರೆಯಾಗಿ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ದೇಶದಲ್ಲಿ 105% LPA ನಷ್ಟು ಮಳೆಯಾಗಲಿದೆ ಅಂತ IMD ಹೇಳಿದೆ. LPA ಅಂದ್ರೆ ಲಾಂಗ್ ಪೀರಿಯಡ್ ಆವರೇಜ್ ಅಥವಾ ಸರಾಸರಿ ಮಳೆ. ಸೊ ವಾಡಿಕೆಗಿಂತ 5% ಹೆಚ್ಚು ಮಳೆಯಾಗೋ ಸಾಧ್ಯತೆ ಇದೆ. ಇದರಲ್ಲಿ 5% ಎರರ್ ಕೂಡ ಇದೆ. ಸೊ 5% ಜಾಸ್ತಿಯಾಗಿ 110% ವರೆಗೂ ಆಗ್ಬೋದು, ಅಥವಾ 5% ಕಮ್ಮಿಯಾಗಿ ರೆಗ್ಯುಲರ್ 100% ಮಳೆ ಆಗ್ಬೋದು. ಜೊತೆಗೆ ಕಳೆದ 1-2 ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಎಲ್ ನೀನೋ, ಲಾ ನೀನಾ ಕಂಡೀಷನ್ಗಳೆಲ್ಲ ಈಗ ನ್ಯೂಟ್ರಲ್ ಆಗಿವೆ. ಇದೇ ಕಾರಣಕ್ಕೆ ಮಾನ್ಸೂನ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ನಾರ್ಮಲ್ ಮಳೆಯಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ದೆಹಲಿಯಲ್ಲಿ ಈಗಾಗಲೇ ಶನಿವಾರ ರಾತ್ರಿ ಸುರಿದ ಮಳೆ ಅವಾಂತರ ಸೃಷ್ಟಿಸಿತ್ತು. ತೀರಾ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಈಗ ಮತ್ತೆ ದೆಹಲಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸಾಕಷ್ಟು ವಿಮಾನಗಳನ್ನ ಡೈವರ್ಟ್ ಮಾಡಲಾಗಿದೆ. ಅತ್ತ ಗೋವಾದಲ್ಲಿ ತೀವ್ರ ಮಳೆಯಾಗಿದ್ದು ಅಲ್ಲಿನ ನದಿ, ಜಲಪಾತ, ಸಮುದ್ರಕ್ಕೆ ಇಳಿಯದಂತೆ ಬ್ಯಾನ್ ಮಾಡಲಾಗಿದೆ. ಇತ್ತ ಮುಂಗಾರು ಮಳೆ ಕೇರಳದಲ್ಲೂ ಅವಾಂತರ ಸೃಷ್ಟಿ ಮಾಡಿದೆ. ಕೋಳಿಕೋಡ್ ಭಾಗದಲ್ಲಿ ಭೂಕುಸಿತ ಆಗೋ ಸಾಧ್ಯತೆ ಇರೋದ್ರಿಂದ ವಿಪತ್ತು ನಿರ್ವಹಣೆ ತಂಡಗಳು ಸರ್ವೆಲೆನ್ಸ್ ಶುರು ಮಾಡಿವೆ. ಅತ್ತ ಉತ್ತರಾಖಂಡದಲ್ಲಿ ಈಗಾಗಲೇ ಭೂಕುಸಿತ ಶುರುವಾಗಿದೆ. ಮುಂಬೈನಲ್ಲೂ ಭಾರೀ ಮಳೆಯಾಗಿದೆ. ಖಾರಿಫ್ ಬೆಳೆಗಳಿಗೆ ಬಂಪರ್. ಮುಂಗಾರು ಬೇಗ ಬಂದಿರೋದ್ರಿಂದ ಖಾರಿಫ್ ಬೆಳೆಗಳ ಬಿತ್ತನೆ ಕೆಲಸ ಕೂಡ ಚುರುಕುಗೊಳ್ಳೋ ಸಾಧ್ಯತೆ ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿತ್ತನೆ ಚುರುಕಾಗಿ ಭತ್ತ, ಜೋಳ, ಬೇಳೆಕಾಳುಗಳನ್ನ ಬಿತ್ತನೆ ಮಾಡೋ ಭೂಪ್ರದೇಶ ಹಾಗೂ ಇಳುವರಿ ಎರಡೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ 2025-26ಕ್ಕೆ 35.4 ಕೋಟಿ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡೋ ಕೇಂದ್ರ ಸರ್ಕಾರದ ಟಾರ್ಗೆಟ್ ತಲುಪೋಕೆ ಸಹಾಯ ಆಗಲಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಮುಂಗಾರು ಮಳೆ ಆಗಮನದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.